ಹಿಂದೆ ಹೋಗಿ ಸರ್ ಸರ್ ದಾರಿ ಸರ್ ಸರ್ ಅದೇ ಸರ್ ಸರ್ ಬಂದ್ ಮಾಡ್ಕೊತೀವಿ ಹೋಗ್ಬಿಡಪ್ಪ ಸರ್ ಇಲ್ಲಿ ಸಾಕು ಬಂದ್ಬಿಡಿ ನಿಂತ್ಕೊಂಡು ನೀವು ಬಿಡಿ ನಾನು ಅಡ್ಡ ನಾವೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಇದು ಸರ್ 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 ಇಲ್ಲ ಮತ್ತೆ ಕಮಿಷನರ್ ಅವರ ಆಫೀಸರ್ಸ್ ಇಬ್ಬರು ಬಿಡಕ್ಕೆ ಕರೆಕ್ಟ್ ಆಫೀಸರ್ಸ್ ಸರ್ ಅವ್ರ ತಾಯಿ ಸೈಡಿಂದ ಹಾಕಿ ಫೋಟೋಸ್ ಅಜ್ಜಿ ಆ ಕಡೆ ನಿಂತ್ಕೊಳ್ಳಿ ಅಲ್ಲೋಗಿ ಈಗೇನಂತಂದ್ರೆ ನಾವು ಈ ಖಾತೆ ಅಂತಂದ್ರೆ ಏನ್ ಮಾಡಿದ್ವಿ ಸರ್, ಅವರು ಡ್ರಾಫ್ಟ್ ಖಾತೆ ಪಬ್ಲಿಷ್ ಮಾಡಿದ್ವಿ ಮ್ಯಾನ್ಯಲ್ ಮೇಲೆ. ಈಗ ಇದು ಆಧಾರ್ ಲಿಂಕ್ ಸರ್, ಮತ್ತೆ ಅವರು ನಮ್ಗೆ ಯಾವುದೇ ನಮ್ಮ ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ ಸರ್. ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಇವನ್ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಈ ಖಾತಾ ಬೇಸಿಸ್ ಮೇಲೆ ಆಗಿದೆ ಸರ್. ಈ ಖಾತಾ ಇದೆ ರಿಜಿಸ್ಟ್ರೇಷನ್ ಆಗಿಲ್ಲ. ಮೊದಲೆಲ್ಲ ನಮ್ಮ ಆಫೀಸ್ಗೆ ಸುತ್ತಬೇಕಿತ್ತು. ಈಗ ಅವರು ನಮ್ಮ ಪೇಪರ್ಲೆಸ್ ಆಫೀಸ್, ಫೇಸ್ಲೆಸ್, ನಮ್ಮ ನಡುವೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ಒಂದು ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ನಿಮ್ದನ್ನ ನಾನು ಹೋಗಿ ಮಾರಾಟ ಮಾಡಬಹುದಿತ್ತು ಸರ್. ಈಗ ಆಧಾರ್ ಲಿಂಕ್ ಇರೋದ್ರಿಂದ ಅವರಷ್ಟೇ ಮಾರಾಟ ಮಾಡಕ್ಕೆ ಯಾವುದೇ ಫೋರ್ಜರಿ ಫ್ರಾಡ್ ಏನು ಆಗಲ್ಲ ಸರ್. ಬಹಳ ಸೆಕ್ಯೂರ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್. ಇಲ್ಲ ಫೋಟೋ ಇಲ್ಲ ಅಂತ ಫೈನಲ್ ಹೇಳಿ ಇದೆ ಫೋಟೋ ಇಲ್ಲ ಸರ್. ಆಮೇಲೆ ನಾವು ಫೋಟೋ ಎಲ್ಲ ಬರುತ್ತೆ ಸರ್. ನಮ್ಮನೆ ಏನಾಗ್ತಾ ಇತ್ತು, ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡೋದು. ಆ ರಿಜಿಸ್ಟರ್ ಅಲ್ಲಿ ಇಷ್ಟ ಬಂದಂಗೆ ಬರೀತಾ ಇತ್ತು. ಅಲ್ಲಿ ಇವ್ರ ಹೆಸರು ಇರ್ತದೆ, ಅಡ್ರೆಸ್ ಬೇಕಾದ್ರೆ ಬರೀ ಕೊಡಿಗಳ್ಳಿ ಅಂತ ಹಾಕ್ಬಿಟ್ರು. ಇಡೀ ಕೊಡಿಗಳ್ಳಿಯಲ್ಲಿ 20,000 ಆಸ್ತಿ ಇದೆ. ಎಲ್ಲಿ ಅಂತಾನು ಹುಡುಕಾಗಲ್ಲ. ಈಗ ನಮ್ದೊಂದು ಕಟ್ಟಿಗೆನಹಳ್ಳಿ ಅಂತ ಒಂದು ಏರಿಯಾ ಇದೆ. 20,000 ಆಸ್ತಿಗೆ ಬರೀ ಕಟ್ಟಿಗೆನಹಳ್ಳಿ ಅಂತಿದೆ. ಅದ ಇಲ್ಲ, ಪತ ಇಲ್ಲ. ಸೊ ಹಿಂದೆ ಆ ತರ ಇರ್ತಾ ಇತ್ತು. ಈಗ ಅಲ್ಲಿ ಏನು ಡೀಟೇಲ್ಸ್ ಇದೆ ಅಷ್ಟನ್ನ ಮಾತ್ರ ಹಾಕ್ಬಿಟ್ಟು ಡ್ರಾಫ್ಟ್ ಅಲ್ಲಿ ಕೊಡ್ತಾರೆ.
ಫೈನಲ್ ಈ ಖಾತೆ ಹಾಕ್ಬೇಕಾದ್ರೆ ಬ್ಯಾಲೆನ್ಸ್ ಎಲ್ಲ ಇವ್ರು ಅಪ್ಲೋಡ್ ಮಾಡ್ಬೇಕು. ಈಗ ಅವರೇ ಮಾಡ್ಬೇಕು. ಫೋಟೋ ಕೋಆರ್ಡಿನೇಟ್ಸ್ ತಗೋತೀವಿ, ಎಲೆಕ್ಟ್ರಿಸಿಟಿ ರೆಸಿಪ್ಟ್ ಬಿಲ್ ತಗೋತೀವಿ ಸರ್. ಮತ್ತೆ ಅವ್ರ ಫೋಟೋ ಎಲ್ಲ ಬರುತ್ತೆ. ಆಧಾರು, ಮನೆದು ಫೋಟೋ, ಅವರ ಫೋಟೋ, ಈ ಆಸ್ತಿಗೆ GPS ಇಷ್ಟನ್ನೆಲ್ಲ ಅವ್ರು ಅಪ್ಲೋಡ್, ಬೆಸ್ಕಾಮ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಪಕ್ಕಾ ಇಶ್ಯೂ ಆಗುತ್ತೆ. ಒಂಥರ ಟೈಟಲ್ ಡೀಲ್ ಡ್ರಾಫ್ಟ್ ಅಲ್ಲ, ಅವ್ರು ಮುಂಚೆ ಅಪ್ಲೋಡ್ ಮಾಡಿದ್ರೆ ಫೈನಲ್ ಮ್ಯಾಕ್ಸಿಮಮ್. ಈಗ ಕೆಲವೆಲ್ಲ 10 minutes ಅಲ್ಲಿ ಮಾಡ್ಕೊಡ್ತಾ ಇದ್ದೀವಿ. ಏನಿತ್ತು ಪೇಪರ್ ಅನ್ನ ಡಿಜಿಟಲೈಸ್ ಮಾಡಿ ಈಗ ಡ್ರಾಫ್ಟ್ ಅನ್ನ ಇಶ್ಯೂ ಮಾಡ್ತಾ ಇದ್ದೇವೆ. ನಾವು ರಿಜಿಸ್ಟರ್ ಇರೋದನ್ನ ಸ್ಕ್ಯಾನ್ ಮಾಡಿ ಆ ಮಾಹಿತಿನ ತಗೊಂಡು ಸರ್ ಸ್ವತ್ತಿನ ಸಂಖ್ಯೆ ಎಸ್ ಸರ್ ಭಾರತ ಇದೆ ಸರ್. ನೋಡಿ ಸರ್, ಇಲ್ಲಿ ಮಮತಾ, ನಾಗರಾಜು, EPID ನಂಬರ್ ಸರ್, ಸ್ವತ್ತಿನ ಹೊಸ EPID. ಇಷ್ಟು ದಿನ ಆಕ್ಚುಲಿ ಪ್ರಾಪರ್ಟಿಗೆ ಯುನೀಕ್ ಐಡಿನೂ ಇರಲಿಲ್ಲ. PID ಅಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್, EPID ಅಂದ್ರೆ ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್. ಯುನೀಕ್ ಸರ್ ಇದಕ್ಕೆ ಒಂದೇ ಇರುತ್ತೆ. ಸಾಹೇಬ್ರು ಹೇಳ್ತಂದ್ರೆ ಈಗ ಅವರು ಅವ್ರ ಆಧಾರ್ ನಂಬರ್ ಎಂಟರ್ ಮಾಡಿ ಸೇಲ್ ಡೀಡು, EC, ಫೋಟೋ, ಇವ್ರ ಫೋಟೋ ಪ್ಲಸ್ ಕೋಆರ್ಡಿನೇಟ್ಸ್ ಹಾಕಿದ್ರೆ ಅದೆಲ್ಲ ಸೇರಿ ಅವ್ರಿಗೆ ಫೈನಲ್ ಮಾಡಿ ಕೊಡ್ತೀವಿ. ಅವ್ರು ಬಂದ್ರೆ ಒಂದು 10 ರಿಂದ 20 ನಿಮಿಷದಲ್ಲಿ ಹಾಕ್ಬಿಡುತ್ತೆ ಸರ್. ಅಲ್ಲ ಆನ್ಲೈನ್ ಅಪ್ಲೈ ಮಾಡ್ತಾರೆ ಸರ್. ಒಂದು ಏನು ಎನಿ ಕರೆಕ್ಷನ್ಸ್ ಇಂದ ಈಗ ಮ್ಯಾನ್ಯುವಲ್ ರಿಜಿಸ್ಟರ್ ಏನಿತ್ತು, ಏನು ಎಂಟ್ರೀಸ್ ಇತ್ತು ಅದನ್ನು ನಾನು ಡಿಜಿಟಲ್ ಆಗಿ ಕೊಟ್ಟಿದ್ದೀವಿ ಸರ್. ಅದನ್ನು ಕೊಟ್ಟಿದ್ದೀನಿ. ಇವರು ಅದನ್ನು ನೋಡಿಕೊಂಡು ಏನಾದ್ರು ತಪ್ಪಿದ್ರೆ ಅದನ್ನು ನಾವು ತಿಳಿಸ್ಬೇಕು, ಸರಿಪಡಿಸೋ ಬಂದು ಅದ್ರ ಜೊತೆ ಅಡಿಷನಲ್ ಡಾಕ್ಯುಮೆಂಟ್ ಸೆಕ್ಯೂರ್ ಅವರ್ ಈಗ ಫೈನಲ್ ಖಾತಾ ಕೊಡಕ್ ನಮ್ದು ಈ ಆಸ್ತಿ ಎಲ್ಲವೂ ನಮ್ಗೆ ನೂರು ಗ್ಯಾರಂಟಿ ಆಗ್ಬೇಕು. ಆಮೇಲೆ ಯಾಕಂದ್ರೆ ಒಂದ್ಸತಿ ನಾವು ಫೈನಲ್ ಖಾತಾ ಕೊಟ್ಟ ಮೇಲೆ ಇಟ್ ಇಸ್ ಆಸ್ ಇಫ್ ದೇ ಆರ್ ಗ್ಯಾರಂಟಿಂಗ್ ಓನರ್ಶಿಪ್. Last time ಒಂದ್ಸಲ we had discussed about land titling which is there in title. Same thing we are partially becoming ಆಲ್ಮೋಸ್ಟ್ ಟೈಟಲ್ ಅವರೇ ಅಪ್ಲೋಡ್ ಮಾಡೋದು. ಆಮೇಲೆ ಮಾಡ್ತೀನಿ ನೋಡಿ ಸರ್, ವಿತ್ ಫೋಟೋ ಬರುತ್ತೆ. ಮಧ್ಯಾಹ್ನ ಮಾಡ್ತೀನಿ. ಹಿಂದೆ ಫಸ್ಟ್ ಇಲ್ಲಿ ಇರುತ್ತೆ. ಅವರೇ ಅಪ್ಲೋಡ್ ಮಾಡಬೇಕು. ಇದು ನಮ್ಮ ಓನ್ಲಿ ಮಿಸ್ ಮ್ಯಾಚ್ ಕರೆಕ್ಷನ್ ಇದ್ದರೆ ಆಧಾರ್ ಅಂಡ್ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಏನಾದರೂ ನೇಮ್ ವ್ಯತ್ಯಾಸ ಇದ್ದರೆ ನಂಬರ್ ಕೊಡೋದು ಇಲ್ಲಂದ್ರೆ ಆಟೋಮೆಟಿಕ್ 95% ಆಟೋಮ್ಯಾಟಿಕ್ ಅಪ್ರೂವ್ ಆಗುತ್ತೆ. 5% ಯಾವುದು ಕರೆಕ್ಷನ್ ಇದೆ, ಅಳತೆ ತಪ್ಪು ಮೆನ್ಷನ್ ಮಾಡಿದ್ದಾರೆ ಅಥವಾ ಹೆಸರಲ್ಲಿ ಇನಿಷಿಯಲ್ ತಪ್ಪಾಗಿದೆ ಅಂತದಿದ್ರೆ ಮಾತ್ರ ಬರಬೇಕು. ಅವೆಲ್ಲ ಒಂದು 5%. ವಿತ್ ಕೋಆರ್ಡಿನೇಟ್ ಫೋಟೋ ಇದೆ ನೋಡಿ, ಕಲರ್ ಫೋಟೋ ಕೋಆರ್ಡಿನೇಟ್ಸ್ ಇದೆ. ಡಿಸ್ಪ್ಯೂಟ್ ಆದಾಗ ಕೋಆರ್ಡಿನೇಟ್ ನಮಗೆ ಸ್ಟಡಿ ಅಷ್ಟಡಿ ಏನಿದೆ ಅದಕ್ಕೆ ನಮಗೆ ಲ್ಯಾಟಿಟ್ಯೂಡ್ ಲ್ಯಾಂಗ್ವೇಜ್ ಮೆಜರ್ಮೆಂಟ್ ಏರಿಯಾ ಪ್ಲಸ್ ಡ್ರಾಫ್ಟ್ ಅಲ್ಲಿ ನಾನು ಅಪ್ಲೈ ಮಾಡ್ತೀನಿ, ಈ ಆಧಾರಲ್ಲೂ ಎಲ್ಲ ಸರಿಗೌಡ ಅಂತಾನೆ ಇದೆ. ಅದು ಹೇಗಾಗಿದ್ರೆ ನಮ್ಗೆ ಯಾರು ಆಟೋಮೆಟಿಕ್ ಅಪ್ರೂವ್ ಆಗ್ಬಿಡುತ್ತೆ ಸರ್ ಈ ಖಾತೆ. ಫೋಟೋ ಒಂಚೂರು ಸೈಜ್ ಜಾಸ್ತಿ ಮಾಡಿ ಕವರ್ ಸರ್ ಏನಾಗಿದೆ, ಮನೆ ತಲುಪಿಸೋದು ಅಷ್ಟು ಈಸಿ ಇಲ್ಲ.
ಈಗ ನಾವು ಇವರು ಕೂತ್ಕೊಂಡು BBMP ಹೆಲ್ಪ್ ಮಾಡಿದ್ರು, ನಮ್ಮ ವಾಲಂಟಿಯರ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮನೆಗೆ ತಂದು. ಈಗ ಇಂಥ ಲೇಔಟ್ಗಳಲ್ಲಿ ಅಡ್ರೆಸ್ ಕರೆಕ್ಟ್ ಆಗಿ ಸಿಗುತ್ತೆ, ಬಟ್ 70% ಏರಿಯಾದಲ್ಲಿ ಅಡ್ರೆಸ್ ಪೇಪರ್ ಖಾತಾ ಮೇಂಟೈನ್ ಮಾಡುವಾಗ ಯಾವ ಡೀಟೇಲ್ಸ್ ಸರಿಯಾಗಿ ತಗೊಂಡಿಲ್ಲ, ಅರ್ಧಂಬರ್ಧನೂ ಇಲ್ಲ ಅದರಲ್ಲಿ. ಈಗ ಕಟ್ಟಿಗೆನಹಳ್ಳಿಯಲ್ಲಿ 20,000 ಆಸ್ತಿ ಇದೆ, ಬರೀ ಕಟ್ಟಿಗೆನಹಳ್ಳಿಯಲ್ಲಿ ಬರೆದವ್ರೆ, ಎಲ್ಲಿ ಉಟ್ಕೊಂಡು ಕರಿಗೌಡ ಕೊಡುಗೆ ಬ್ಯಾಟ್ರಾಯಪುರ ಅಂತ ಬರ್ಬಿಟ್ಟಿದ್ದಾರೆ ಸರ್. ಎಲ್ಲಿ ಹುಡುಕದ ಅವ್ರನ್ನ, ಫೋನ್ ನಂಬರ್ ಇಲ್ಲ, ಒಂದು ಟ್ಯಾಕ್ಸ್ ಕಟ್ಟೋದು ಈಗ ಫೋನ್ ನಂಬರ್ ಕೆಲವು ಸಿಗುತ್ತೆ, ಆ ತರ ಕಷ್ಟ ಸರ್. ಈಗ ಅವ್ರು ಅಪ್ಲೈ ಮಾಡಿಬಿಟ್ರೆ ನಮ್ಗೆ ಈಸಿ ಆಗಲ್ಲ. ಆದ್ರೂ ಮನೆಗೆ ಯಾವ್ದು ಹುಡುಕ್ಲಿಕ್ಕೆ ಸಾಧ್ಯ ಅವೆಲ್ಲ ಮನೆಗೆ ಕೊಡ್ಬೇಕು. ಓನರೇ ಸಾಧ್ಯನೇ ಇಲ್ಲ ಸರ್. ಇಲ್ಲಿವರೆಗೂ 5,50,000 ಆಗಿದೆ. ನನಗೆ ತಿಳಿದಂಗೆ ಯಾವ್ದಾದ್ರು ಫ್ರಾಡ್ ಆಗಿರೋದು ಒಂದು ಬಂದಿಲ್ಲ, ಒಂದು ನಿದರ್ಶನ ಬಂದಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಚೆನ್ನಾಗಿ ಇದೆ ಸರ್, ಪಬ್ಲಿಕ್ ಡೊಮೇನ್ ಇದೆ ಸರ್. ಯಾರಾದ್ರೂ ಅಬ್ಜೆಕ್ಷನ್ ಫೈಲ್ ಮಾಡುತ್ತದೆ ಅದಕ್ಕೂ ಅವಕಾಶ ಇದೆ ಅಬ್ಜೆಕ್ಷನ್. ಸರ್ ಇವ್ರದ್ದು ಒಂದು ರೆವಿನ್ಯೂ ಕೋರ್ಟ್ ಸಿಸ್ಟಮ್ ಇದೆ. ಇವ್ರಲ್ಲಿ BBMP ಅಲ್ಲೂ ಕೂಡ ಇವರಿಗೆ ಕೆಲವು ಮೆಜಿಸ್ಟೇರಿಯಲ್ ಅಂದ್ರೆ ಸೆಮೈ ಕ್ವಾಸಿಜುಡಿಷಿಯಲ್ ಪವರ್ಸ್ ಇದೆ. ARO ಅಷ್ಟು ಇದೆ, ಅದ್ರ ಮೇಲೆ ಅಪೀಲು ಹೋಗುತ್ತೆ, ಆಮೇಲೆ JC ಹೋಗುತ್ತೆ. ಇವ್ರದ್ದು ಒಂದು ಪ್ರೊಸೀಜರ್ ಇದೆ, ಅದನ್ನು ಕೂಡ ಈಗ ಆನ್ಲೈನ್ ಅಲ್ಲೇ ಇದೆ ಸರ್. ಮೊದಲು ಈಗ ಪಬ್ಲಿಕ್ ಡೊಮೇನ್ ಅಲ್ಲಿ ಇರ್ಲಿಲ್ಲ ಸರ್, ಈಗ ಪಬ್ಲಿಕ್ ಡೊಮೇನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕರಿಗೌಡ ಅಂತ ಕೊಡಿದ್ರೆ ಯಾರ್ಯಾರು ಕರಿಗೌಡ ಅಂತ ಆಸ್ತಿ ಇದಾವೆ ಅಂತ ಗೊತ್ತಾಗುತ್ತೆ ಸರ್. ಮೊದಲೇನು ಗೊತ್ತಾಗ್ತಾ ಇರಲಿಲ್ಲ, ಈಗ 25 ವರ್ಷ ಕಾಲ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಫೋಟೋ ತೆಗೆಸ್ಕೊಂಡು ಏನೋ ಒಂದು ನಿಮ್ಮ ಆಸ್ತಿಗಳಿಗೆಲ್ಲ ದಾಖಲೆ ಕ್ರಿಯೇಟ್ ನಮ್ಮ ಗ್ಯಾರಂಟಿ ಫೈನಲ್ ಮಾಡಿಸ್ಕೊಂಡ್ಬಿಡಿ. ಕರ್ನಾಟಕ ಮನೆಗೆ ಬಂದು ದಾಖಲೆ ಕೊಡ್ತಾರೆ. ತುಂಬಾ ಧನ್ಯವಾದ. ನಮಸ್ಕಾರ. ಹೋಗ್ಬಿಡಿ. ರೇವಣ ಸಾಹೇಬ್ರು ಸ್ವಲ್ಪ ಆಫೀಸರ್ಸ್ ಜಾವಡಿ ಸ್ವಲ್ಪ ಆಫೀಸರ್ಸ್ ಜಾವಡಿ ಸರ್ ಸ್ವಲ್ಪ ದಾರಿ ಬಿಡಿ ಸರ್. ಈಗ 100 ಜನ ವಾಲಂಟಿಯರ್ಸ್ ವರ್ಕ್ ಮಾಡಿದ್ದಾರೆ ಸರ್. BBMP ಎಂಟೈರ್ ಇದರಲ್ಲಿ 25% ಈ ಖಾತೆ ಕೊಟ್ಟಿದ್ದೀವಿ. ನಮ್ಮ ಯಲಹಂಕದಲ್ಲಿ 31% ಕೊಟ್ಟಿದ್ದೀವಿ ಸರ್ ನಾವೀಗ. ಕಾನ್ಸ್ಟಿಟ್ಯೂನ್ಸಿ ತಗೊಂಡ್ರೆ ಇನ್ನೂ ಜಾಸ್ತಿ 35%. ಸುಗುಣ ತೋಳೆಮ್ಮ ನಿಮ್ದೆಲ್ಲ ಖಾತೆ ಎಲ್ಲ ನಿಮ್ಗೆ ಎಂಟ್ರಿ ಮಾಡ್ಬೇಕು. ಎಂಟ್ರಿ ಮಾಡ್ಕೊಂಡು ನಿಮ್ಮ ಮನೆ ಫೋಟೋ, ನಿಮ್ ಫೋಟೋ ಎಲ್ಲ ಬರ್ಬೇಕಿದೆ.
ಅಲ್ಲಿ ನಾಳೆನೂ ಕ್ಯಾಂಪ್ ಕಂಟಿನ್ಯೂ ಮಾಡ್ತೀವಿ. ನಾಳೆ ಬ್ಯಾಲೆನ್ಸ್ ಡೀಟೇಲ್ ಅಪ್ಲೋಡ್ ಮಾಡ್ಬಿಟ್ರೆ ನಾಳೆನೇ ಬಂದ್ಬಿಡ್ತೀವಿ. ಸೊ ನಮ್ಮ ಕಾರ್ಯಕರ್ತರಿಗೆ ಟೀಮ್ 100 ಜನ ಇದ್ದಾರೆ ಸರ್. ಎಸ್ 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 ದಿಸ್ ಇಸ್ ಎ ಮಾಡೆಲ್ ಫಾರ್ ಬ್ಯಾಂಗ್ಳೂರ್. ಎಸ್ ಸರ್. ಅಲ್ಲಿ ಒಂದು 4-5 ಜನ ಎಕ್ಸ್ಪರ್ಟ್ಸ್ ಇರ್ಬೋದು. ಅವ್ರಿಗಿಂತ ಅವ್ರು ಬಿಟ್ಟರೆ ನಮ್ಮವರೇ ರಂಜಿತ್ ಬನ್ನಿ ಎಲ್ಲರೂ ಬನ್ನಿ ಇಲ್ಲ ನಿಮ್ಗೆ ಡ್ರಾಫ್ಟ್ ಕೊಡ್ತೇವೆ. ಈಗ ಅಪ್ಲೋಡ್ ಮಾಡಿರಿ. ನೀವು ಮನೆಯಲ್ಲಿ ಫೋಟೋ ನಿಮ್ದೊಂದು ಫೋಟೋ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ. ಸರ್ 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 ಇಲ್ಲಿ ಸರ್ ಸರಿ ನೋಡಿ ಸರ್ ಸರ್ ನಿಮ್ಮ ಆಸ್ತಿ ಗ್ಯಾರಂಟಿ ಮಾಡಬೇಕು. ಥ್ಯಾಂಕ್ ಯು, ಬಹಳ ಸಂತೋಷ ಆಗ್ತದೆ. ಬನ್ನಿ ಅಮ್ಮ, ಬನ್ನಿ. ಸೊ ಇದು ಉಳಿದಿದ್ದು ಅಪ್ಲೋಡ್ ಇಸ್ಕೊಳ್ರಿ ಬರ್ತಾನೆ ಇದ್ದಾರೆ. ನಾಳೆಗೂ ಈಗ ಆಗೋಗಿದೆ. ಚೂರಣ ನಮಸ್ಕಾರ. ಸರ್ ಒಂಚೂರು ಸೈಡ್ ಬನ್ನಿ ಸರ್. ಏನಾಗಿದೆಯೋ ಬನ್ನಿ ಬನ್ನಿ ಅವ್ರ ಫ್ಯಾಮಿಲಿಯವ್ರು ಬನ್ನಿ. ಬನ್ನಿ ಬನ್ನಿ ಸ್ವಲ್ಪ ಇನ್ನೂ ಸ್ವಲ್ಪ ವೈಡ್ ಸ್ವಲ್ಪ ಎಲ್ಲ ಸಿಗ್ತದೆ. ನಿಮ್ಮ ಹೆಸರಲ್ಲಿದೆಯಾ? ಈಗ ಬಂದು ಆಲ್ರೆಡಿ ಫೈನಲ್ ಅಪ್ಲೋಡ್ ಆಗಿದೆ. ಸ್ವಲ್ಪ ಮುಂದೆ 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 ಇಲ್ಲಣ್ಣ ಒಂದು ನಿಮಿಷ.
ಇವ್ರದ್ದು ಆಗೋಗಿದೆ ಇಲ್ಲ ಅಣ್ಣ ಆವಾಗಿಂದ ಸೇಮ್ ಅಡ್ಡನೇ ಬರ್ತಾ ಇದ್ದಾರೆ. ಅಣ್ಣ ಸರ್ ಒಂದು ಸ್ವಲ್ಪ ಬೇರೆ ಯಾರೋ ಒಳಗಡೆ ಇರಿ ಸರ್. ಚಪ್ಪಲಿ ಹಾಕೊಂಡು ವೈಡಲ್ ಬರ್ಬಾ ಸರ್ ಇಲ್ಲೇ ಬರ್ಬಾ Hello. How are you? Long time. I'm Chikkappa. ಸರ್ ಅಲ್ಲೇ ಡೈರೆಕ್ಟ್ ಅಪ್ಲೋಡ್ ಮಾಡಿಕೊಡ್ತಾರೆ ನಮ್ಮ ಹುಡುಗರು. ಇದೆಲ್ಲ ಅವ್ರು ಅಪ್ಲೋಡ್ ಮಾಡ್ತಾರೆ. ತಗೊಂಡಿದ್ದಾರೆ, ಇದನ್ನೀಗ ಅಪ್ಲೋಡ್ ಮಾಡಬೇಕು. ನಥಿಂಗ್ ಇಸ್ ಮ್ಯಾನ್ಯುವಲ್. ಇವ್ರ ಕ್ಯಾಮ್ರಾ ಇಂದ ಡೈರೆಕ್ಟ್ ಆಗಿ ಡಿಜಿಟಲ್ ಆಗಿ ಅಪ್ಲೋಡ್ ಮಾಡಿ. ನಾವು ತಗೋತೀವಿ ಮ್ಯಾನ್ಯುವಲ್ ಮಾಡಕ್ ಹೋದ್ರೆ ಮತ್ತೆ ಹೆಚ್ಚು ನಿಮ್ದು ಡ್ರಾಫ್ಟ್ ಖಾತಾ ಈಗ ಆ ಡೀಟೇಲ್ಸ್ ಇದಕ್ಕೆ ಅಪ್ಲೋಡ್ ಮಾಡಿದ್ರೆ ಫೈನಲ್ ಖಾತಾ ಇಶ್ಯೂ ಆಗ್ತದೆ. ವೈಟ್ ಹೆಸರಲ್ಲೇ ಮನೆ ಇದೆ. ಸ್ವಲ್ಪ ಹಿಂದೆ ಹೋಗಿ ಮೇಡಮ್ ಪ್ಲೀಸ್. ರೆಡಿ ಅವೆಲ್ಲ ಅಪ್ಲೋಡ್ ಮಾಡ್ಬೇಕು. BBMP ಖಾತೆ ಆಗಿದೆಯಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.